ರೆಡಿ ಆಗಿದ್ವಿ ನೋಡಿ. ನಮ್ಮ ಅಕ್ಕಂದಿರು ಇದ್ದಾರೆ ಇಲ್ಲಿ. ನಾನು ತಿರುಗು ಬನಕ ಈ ಥರ ನಾನು ನೋಟಿಸ್ ಇಟ್ಕೊಂಡಿದ್ದೆ ಗೈಸ್. ಅದು ದೇವ್ರ ಹತ್ರ ಪೂಜೆ ಕೊಡೋಕೆ ಹೋದಾಗ ಬಿದ್ದೋಯ್ತು. ಸೊ ಮತ್ತೆ ಎತ್ಕೊಳೋದಕ್ಕಾಗಿಲ್ಲ. ಈ ಥರ ಐತೆ ತೋರಿಸ್ತೀನಿ ಯಾಕೆ ಅಷ್ಟು ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದೀರಲ್ಲ. ಏನೇನು ಮಾಡ್ತಾ ಇದ್ದೀರಾ ಸ್ವಲ್ಪ ಹೇಳಿ. ಬೋಯ್ಲಿ ಮಮ್ಮಿ ಬೋಟಿ ಫ್ರೈಗೆ ಬೇಯಿಸ್ತಾ ಇದ್ದೀರಿ. ಏನು ವಾಸನೆ. ಇದು ಕಬಾಬ್. ಇದು ಏನಕ್ಕೆ ಮಮ್ಮಿ? ಇದು ಬಿರಿಯಾನಿಗೆ ಮ್ಯಾರಿನೇಷನ್ ಮಾಡ್ತೀವಿ ಅವಾಗ ತೋರಿಸ್ತೀವಿ. ಇದು ಕಬಾಬ್ಗೆ, ಚಿಕನ್ ಫ್ರೈ ಸಪ್ರೇಟ್ ಆಗಿದೆ. ತೆಗಿಯೋದು ಇನ್ನ ಇದೆ, ಅದು ತೆಗಿ ಒಂದ್ಸತಿ. ಇದಾ ಇದು ಫ್ರೈಗೆ, ಇದು ಕಬಾಬ್, ಇದು ಬಿರಿಯಾನಿ, ಆಮೇಲೆ ಅದೇನು ಇದು ಬೋಟಿ, ಇದು ಮೊಟ್ಟೆ. ಇಲ್ಲಿ ವೈಟ್ ರೈಸ್. ಇಷ್ಟೇ ಆಗಿರೋದು ಇನ್ನು ಸದ್ಯಕ್ಕೆ. ಇಷ್ಟೇ ಏಕಡ ಮಟನ್ ಎಲ್ಲ ಐತೆ. ಮಟನ್ ಓ ಮೈ ದೇವ್ರಿ. ಇಲ್ಲಿ ಮಟನ್. ಅಬ್ಬಾ ಕೊಬ್ಬೇನ್ ಇಷ್ಟ ಐತೆ. ಕಬ್ ಜಾಸ್ತಿ ಹಾಕ್ಬೇಡಮ್ಮ, ತಿನ್ನಕ್ಕಾಗಲ್ಲ. ನನಗೆ ಜಾಸ್ತಿ ಐತೆ, ನನಗೆ ಹಾಕ್ಬೇಡ್ರಿ. ಏನಂತ ನೋಡಿ ತೆಂಗಿನಕಾಯ ಏನಾದ್ರು ಹಚ್ಬೇಕಲ್ಲ ನೀನು. ಇದನ್ನ ಭಾವನ ದಿವಸಲ್ಲ ನಾನು ಇದು ಮಾಡ್ಕೊಂತ ಇದ್ನಲ್ಲ ಒಬ್ಬಟ್ಟದು ಅದೇನೋ ಏನೇ ಅಂದೆ ಬಿಚ್ಕೊಂತ ಇದ್ದಾರೆ. ಫುಲ್ ಟ್ರೋಲ್ ಮಾಡ್ಬಿಟ್ಟಿದ್ದಿ ಅಕ್ಕ. ನನ್ನ ಟ್ರೋಲ್ ಮಾಡಿದ್ರೆ ಏನ್ ಮಾಡ್ತೀಯ? ನೋಡ್ದ ನೀನು ಅದನ್ನ ಅವ್ಳು ಮಾಡಿ ವೈಫೈ ಐಫೈ. ಅವಾಗ ಐಫೈ ಬಿಸ್ಕೆಟ್ ಬರ್ತಾಯಿತ್ತು ಗೊತ್ತಾಕ? ಎಷ್ಟು ಚೆನ್ನಾಗಿರ್ತೈತೆ ಚಿಕ್ಕ ಚಿಕ್ಕದಾಗಿ. ಶಾಪ್ ಸೊ ಫ್ರಮ್ ಸೂ. ಇವಾಗ ನಾವು ಮೇಲೆ ಹೋಗ್ಬಿಟ್ಟು ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ. ಓ ದೊಡ್ಡ ಮನುಷ್ಯ ನಿಂತ್ಕೊಂಡು ಅವನೇ ಬಿರಿಯಾನಿ ಮಾಡಕ್ಕೆ. ನೀನಾ ಬಿರಿಯಾನಿ ಮಾಡೋದು? ಹೌದಾ? ಅವನೇ ಇಟ್ಟಿದ್ದು ಪಾತ್ರೆ. ಪಾಪ ಮಗು ಮತ್ತೆ ಗೊತ್ತಾ? ಎಷ್ಟು ಒಂದು 5 kg ಐತೆ. ಎಷ್ಟು kg ಐತೆ ಇದು? 3 ತೋರ್ಸಲ್ಲ ನಿನಗೆ, ತೋರ್ಸಲ್ಲ. ಎಣ್ಣೆ ಹಾಕ್ತಾರೆ. ನಾನು ಹಾಕ್ತೀನಿ ಬಿಡು. ಭುವನಿಂದ ಸುಮ್ಮನೆ ಅದು ಭುವನ. ಅದು ಇನ್ನು ಕಾಯ್ಬೇಕು, ಇನ್ನು ಕಾಯ್ಬೇಕು ಹೇಳ್ತಾರೆ. ಹೇಳ್ತಾರೆ ಕುಚೋ ನೀನು ಕೆಳಗಡೆ ನಿಮ್ಮಮ್ಮ ತಗೊಂಡು ಬರೋ. ಕೈ ಇಟ್ಕೊಂಡು ನೋಡ್ತಾ ಏನೇನು ಆಗ್ತಾನೋ ನೋಡ್ತಾ ಇರೋ. ನೆಕ್ಸ್ಟ್ ನೀನ್ ಮಾಡಿಯಾ? ಸರಿನಾ?
ನಾನು ಹೇಳೋದು ಮಾತ್ರ ಯಾರು ಮಾಡಬೇಡ್ರಿ. ಕಟಿಂಗ್ ಮಾಡಿ ತಗೊಂಡು ಭಾವನಾ ಫೋನ್ ಭಾವನಾ ಕಾಲ್ ಮಾಡು ಯಾಕೆ ಜೀಕಲ್ಲ? ಅದು ಸಿಪ್ಪೆ ತೆಗಿಯೋದು ಜೀಕೋದಲ್ಲ. ನಮ್ಮ ಇಂಗ್ಲೀಷಲ್ಲಿ ನಾವು ಹಂಗೆ ಜೀಕೋದು ಇಂಗ್ಲೀಷ್ ಅಂತ ಅಲ್ಲ, ನಮ್ಮ ಕನ್ನಡದಲ್ಲಿ ನಾವು ಹಂಗೆ. ಜಿ ಆಯ್ತಾ ವರ್ಡು, ಇಂಗ್ಲಿಷ್ ವರ್ಡು. ಜಿ ಆಯ್ತಾ ವರ್ಡು, ಇಂಗ್ಲಿಷ್ ವರ್ಡು. ಜಿ ಆಯ್ತಾ ವರ್ಡು, ಇಂಗ್ಲಿಷ್ ವರ್ಡು. ಲೆಟರ್ ವರ್ಡ್ ಅಲ್ಲ, ಲೆಟರು ಅಷ್ಟೇ. ಒಂದಿದ್ರೆ ಇಂಗ್ಲಿಷೇ. It helps the speaker lead his audience into the scene he described. ಕಬಾಬ್ ಮಾಡ್ತಾ ಇದ್ದಾರೆ ನಮ್ಮಕ್ಕ. ಅಲ್ಲಿ ನೋಡಿ ಫೋನ್ ಅಡಿಕ್ಷನ್. ಕೃಷಿ ಫೋನ್ ಅಡಿಕ್ಷನ್ ತಾನೆ. ಇಲ್ಲಿ ಅಣ್ಣ ಊಟ ಮಾಡ್ತಾ ಇದ್ದಾರೆ. ಇವರಿಗೆ ಇನ್ನ ಮೇಲೆ ಆಕ್ಚುಲಿ ಊಟದ ಸೆಟಪ್ ಇರೋದು ತಾನೆ. ಮೇಲೆನಾ? ಇಲ್ಲ. ಯಾರು ಕಬಾಬ್ ಕಲ್ಸಿದ್ದು? ಇಲ್ಲಕ್ಕ ಎಳ್ಳು ಎಳ್ಳು ನಾನು ನೋಡೋದಿತ್ತು. ಎಳ್ಳು ಹಾಕಲ್ಲ ಅಂತಲ್ಲ. ಫೋನ್ ಅಡಿಕ್ಷನ್. ಇಲ್ಲಿ ಇನ್ನ ಬೆಳಗ್ಗೆಯಿಂದ ಸೀರೆನೆ ಬಿಚ್ಚಿಲ್ಲ. ನಮಗ್ ಬಿಚ್ಚಕ್ ಮನ್ಸೇ ಇಲ್ಲ. ಯಾಕೆ? ಏನು ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಏನೇನು ಅಡುಗೆ ಆಯ್ತು ಅಂತ ತೋರಿಸಲ್ಲ. ಇದು ನೋಡಿ ಬಿರಿಯಾನಿ, ಇದು ಬೋಟಿ ಸಾರು, ನೋಡಿ ಕೊಬ್ಬೆ ಹೆಂಗ ಹಾಕವ್ರೆ. ಇದು ಬೋಟಿ ಫ್ರೈ. ನಾನು ಫಾಂಟಾ ಕೇಳಿಲ್ಲ, ಪೆಪ್ಸಿ ಕೇಳಿದ್ದು. ಫಾಂಟಾ ಬೇಡ, ನಾನು ಅದು ಕುಡಿಯಲ್ಲ. ಕುಡಿಬಾರ್ದು, ಕೂಲ್ ಡ್ರಿಂಕ್ಸ್ ಕುಡಿಲೇಬಾರ್ದು. ಆ ಡ್ರಿಂಕ್ಸ್ ಯಾವ ಡ್ರಿಂಕ್ಸು ಕುಡಿಬಾರ್ದು. ತಂಪು ಪಾನೀಯ, ಎಳ್ನೀರು, ಮಜ್ಜಿಗೆ ಅಂಥದ್ದು ಕುಡಿಬೇಕು. ಓಕೆ ಗೈಸ್, ಈಗ ಏನೇನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಮಟನ್ ಸಾರು ಏನಿಲ್ಲ, ಪೀಸುಗಳು ಐತೆ ನೋಡಿ. ಮಟನ್ ಯಾರಿಗೆಲ್ಲ ಮಟನ್ ಇಷ್ಟ? ಇದೆಷ್ಟು? ನನಗಂತೂ ಇಷ್ಟ ಇಲ್ಲ. ಎಷ್ಟು ಕೆಜಿ? 10 ಕೆಜಿನಾ? 10 ಕೆಜಿ ಮಟನ್ ರೈಸ್. ಇದು ಬೋಟಿ ಎಷ್ಟು? ಬೋಟಿ ಗೊಜ್ಜು. ಬೋಟಿ ಇದೊಂದು 3 ಬೋಟಿ ಇರುತ್ತೆ. ಅದಕ್ಕೆ ಬೋಟಿ ಫ್ರೈ ಮಾತ್ರ ಸಕ್ಕತ್ತಾಗಿರುತ್ತೆ. ನಮ್ಮ ಅಕ್ಕ ಮಾಡಿರೋದು ಹುಳಿ ನಾನೇ ಮಾಡಿ. ಎಲ್ಲರ ಫೇವ್ರೇಟ್ ರಾಗಿ ಮುದ್ದೆ. ಇದು ಇದೇನ್ಮಾ? ಓ, ಇದು ಬೋಟಿ ಸಾರು. ಹಾಕೇ ಇಲ್ಲ. ಅಯ್ಯೋ, ಎಗ್ ಹಾಕ್ಬಿಡು. ಚಿಕನ್ ಅದಿತಿ ತರ ಬ್ರಾಯ್ಲರ್ ಕೋಳಿಗಳಿಗಿದು ಅಲ್ಲಮ್ಮ. ಇಲ್ಲ, ನಾವು ತೋರಿಸೋವಾಗ ಮೊಟ್ಟೆನ ಮರ್ತೋಗ್ಬಿಟ್ಟಿದ್ದೀರಿ. ಮೊಟ್ಟೆ ಇಟ್ಕೊಂಡೆ.